ಗೋವಾ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕರ್ನಾಟಕದ ಶಿರೂರು ಅಪಘಾತ ತಾಜಾ ಆಗಿದ್ದರೆ, ಕುಮಟಾ ಬಳಿಯ ಬರ್ಗಿ ಮತ್ತು ದೇವಗಿರಿಯಲ್ಲಿ ಅದೇ ಹೆದ್ದಾರಿಯಲ್ಲಿ ಮತ್ತೆ 2 ಭೂಕುಸಿತಗಳು ಸಂಭವಿಸಿವೆ. ಹೀಗಾಗಿ ಈ ಮಾರ್ಗಗಳಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಮತ್ತೊಂದೆಡೆ ಶುಕ್ರವಾರ ಮಧ್ಯಾಹ್ನ ಕುಮಟಾ-ಸಿದ್ದಾಪುರ-ಶಿರಸಿ ರಾಜ್ಯ ರಸ್ತೆಯಲ್ಲಿ ಗುಡ್ಡ ಕುಸಿದಿದ್ದು, ಈ ರಸ್ತೆ ಸಂಚಾರ ಬಂದ್ ಆಗಿದೆ. ಹೆದ್ದಾರಿಗಳಲ್ಲಿ ಬಿದ್ದಿರುವ ಬಿರುಕುಗಳನ್ನು ತೆಗೆಸಲು ಐಆರ್ಬಿ ಕಂಪನಿಯ ಕಾಮಗಾರಿಯು ಯುದ್ಧೋಪಾದಿಯಲ್ಲಿ ನಡೆಯುತ್ತಿದೆ. ಆದರೆ ರಸ್ತೆಯ ಮಣ್ಣು ತೆಗೆಯುವಾಗ ಬಿರುಕು ಬೀಳುತ್ತಿರುವುದರಿಂದ ಬಿರುಕು ತೆಗೆಯುವ ಕೆಲಸವೂ ಅಪಾಯಕಾರಿಯಾಗುತ್ತಿದೆ. ಬುರ್ಗಿಯಲ್ಲಿ ಬಿರುಕು ತೆರವುಗೊಳಿಸಿದ್ದಾಗ ಏಕಾಏಕಿ ಬಿರುಕು ಬಿಟ್ಟಿದೆ. ಆದರೆ ಜೆಸಿಬಿ ಚಾಲಕನ ಎಚ್ಚರಿಕೆಯ ವರ್ತನೆಯಿಂದ ಅನಾಹುತ ತಪ್ಪಿದೆ. ಯಾವ ಪ್ರಾಣ ಹಾನಿಯಾಗಿಲ್ಲ. ಕಾರವಾರ ಜಿಲ್ಲೆಯಲ್ಲಿ ಭೂಕುಸಿತ ಮುಂದುವರೆದಿದೆ. ಕಾಳಿ ನದಿಗೆ ಕಾರವಾರ ತಾಲೂಕಿನ ಭದ್ರಾ ಅಣೆಕಟ್ಟು ಪ್ರದೇಶದಲ್ಲಿ ಬೀಳುತ್ತಿರುವ ಮಳೆಯಿಂದಾಗಿ ಅಣೆಕಟ್ಟು ತುಂಬಿ ಅಣೆಕಟ್ಟೆಯ ಎಲ್ಲಾ ಗೇಟ್ಗಳನ್ನು ತೆರೆದು ನೀರು ಬಿಡಲಾಗಿದ್ದು, ಈ ಅಣೆಕಟ್ಟಿನಿಂದ 61,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಚೇತನ್ ಲಕ್ಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.